ಕೆಲವೊಂದಷ್ಟು ಈ ಮಿಸ್ಕನ್ಸೆಪ್ಷನ್ ಅಂತಿರೋ ಅಥವಾ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದಲ್ಲೇ ಇಂಥ ಕೃತ್ಯ ಕೈ ಹಾಕ್ತಿದಾರೋ ಗೊತ್ತಿಲ್ಲ. ಬಟ್ ಈ ಟೆರರಿಸ್ಟ್ ಅಟ್ಯಾಕ್ ಆದಾಗ್ಲೇ ಚರ್ಚೆ ಆಗೋ ಕೆಲವೊಂದಷ್ಟು ಪದ ಹಾಗೆ ಘೋಷಣೆ ಬಗ್ಗೆ ಬಹುಶಃ ಕ್ಲಾರಿಫಿಕೇಶನ್ ಅಂತಾನೆ ಅನ್ಕೊಳ್ಳೋಣ, ಇದನ್ನ ಪ್ರಶ್ನೆ ಅನ್ನೋದಕ್ಕಿಂತ ಬಹುಶಃ ಮೌಲಾನಾ ಅವರು ಇದಕ್ಕೆ ಉತ್ತರ ಕೊಡಬಹುದಾ ಅಂತ ಹೇಳಿ. ಫಿದಾಯಿನ್ ಅನ್ನೋ ಪದ ಪದೇ ಪದೇ ಚರ್ಚೆಗೆ ಬರುತ್ತೆ. ಫಿದಾಯಿನ್ ಅಂದ್ರೆ ಸ್ವರ್ಗದಲ್ಲಿ ಸಿಗುವ ಕನ್ಯೆಯರಿಗೋಸ್ಕರ ನೀನು ನಿನ್ನನ್ನ ನೀನು ಕೊಂದುಕೊಂಡು ಬೇರೆಯವರನ್ನು ಕೂಡ ಕೊಲ್ಲು. ಯಾಕೆ? ಇಸ್ಲಾಂ ಧರ್ಮವನ್ನ ಉಳಿಸ್ಲಿಕ್ಕೆ. ನಿಜವಾಗ್ಲೂ ಕೂಡ ಫಿದಾಯಿನ್ ಅಂದ್ರೆ ಇದೇನಾ? ಜಿಹಾದ್ ಅಂದ್ರೆ ಇದೇನಾ? ಕುರಾನ್ ಅಲ್ಲಿ 6666 ಸೂಕ್ತಗಳಿವೆ ಸ್ಮಿತಾ. ಯಾವುದಾದ್ರೊಂದು ಸೂಕ್ತದಲ್ಲಿ ಹಾಗೆ ಬರೆದಿದೆ ಅಂತ ನೀವು ಹೇಳಿದ್ರೆ ಇನ್ನೂ ಟೈಮ್ ಇದೆ ನಿಮ್ಗೆ, ಕೇಳಿಸ್ಕೊಳ್ಳಿ. ಅವನಿಗೆ ಯಾರು ಅವನು ಹುಚ್ಚ ಹೇಳಿದಾನೆ ಅವನಿಗೆ ಕೇಳಿ ಯಾವ ಕುರಾನ್ ಅಂತ ಕೇಳಿ. ಅವನಿಗೂ ಇಸ್ಲಾಮಿಗೆ ಸಂಬಂಧ ಇಲ್ಲ ಅಂತ ಅದಕ್ಕೆ ಹೇಳ್ತಾ ಇದ್ದೇನೆ. 1 ಲಕ್ಷಕ್ಕಿಂತ ಜಾಸ್ತಿ ಪ್ರವಾದಿ ವಚನಗಳಿವೆ. ಎಲ್ಲಾದರೂ ಇದಕ್ಕೆ ಬಿಡಿ, ಬೇರೆ ಅನ್ಯ ಧರ್ಮೀಯರನ್ನು ಕೊಲ್ಲುವುದು ಬಿಡಿ, ಆತ್ಮಹತ್ಯೆ ಮಹಾಪಾಪ, ನೀನು ಕಾಲ ನರಕದಲ್ಲಿರ್ತೀಯ ಅಂತ ಹೇಳಿ ಪವಿತ್ರ ಕುರಾನ್ ಮತ್ತು ಹದೀಸ್ ಹೇಳುತ್ತೆ. ಆತ್ಮಹತ್ಯೆ ಮಾಡುವ ದಾಂಪತ್ಯ ಜೀವನದಲ್ಲಿ ವಿರಸ, ಕುಟುಂಬದಲ್ಲಿ ಅಥವಾ ಆರ್ಥಿಕವಾದ ಸಂಕಷ್ಟಕ್ಕೊಳಗಾಗಿನೂ ನೀನು ಆತ್ಮಹತ್ಯೆ ಮಾಡಬಾರದು, ಅದು ಮಹಾಪಾಪ ಅಂತ ಹೇಳಿದಂತ ಕುರಾನ್ ಒಬ್ಬ ಮನುಷ್ಯನನ್ನು ಕೊಲ್ಲಬೇಕು ಅಂತ ಹೇಳುತ್ತಿದೆ ಅಂತ ಹೇಳಿದ್ರೆ ಅವನು ಹುಚ್ಚರ ಸ್ವರ್ಗದಲ್ಲಿರ್ತಾನೆ. ಅವನು ನಾವು ತಿಳ್ಕೊಳ್ಳುವಂತಹ ಸ್ವರ್ಗದಲ್ಲಿ ಅವನಿರಲ್ಲ. ಒಂದು ಭಾರತ, ಅದು ನಮ್ಮ ರಾಜ್ಯ, ಸ್ವರಾಜ್ಯ ಸ್ನೇಹ, ಅದು ನಮ್ಮ ಈಮಾನಿನ ಒಂದು ಭಾಗ, ನಮ್ಮ ವಿಶ್ವಾಸದ ಒಂದು ಭಾಗ. ಹುಬ್ಬುಲ್ ವತ್ನಿ ಮಿನಲ್ ಈಮಾನ್ ಕುರಾನ್ ಹೇಳುತ್ತೆ. ನಿನಗೆ ಹುಟ್ಟು ಕೊಟ್ಟ, ನಿನಗೆ ಜನ್ಮ ಕೊಟ್ಟಂತಹ ನಾಡನ್ನು, ರಾಷ್ಟ್ರವನ್ನು ನೀನು ಪ್ರೀತಿಸುವುದು ಅದು ನಿನ್ನ ವಿಶ್ವಾಸದ ಭಾಗ. ಅಂದ್ರೆ ಯಾವ ಭೂಮಿಯಲ್ಲಿ ಅಲ್ಲಾಹು ಹಾಕೊಟ್ಟ ಮಾರ್ಗದರ್ಶನವನ್ನ ನಿರಾತಂಕವಾಗಿ ಫಾಲೋ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ವೋ ಅಂತ ಕಡೆಗಳಲ್ಲಿ ವಾರ್, ಯುದ್ಧ ಮಾಡಬೇಕು. ಇದೇನೇ ದಾರ್ ಅಲ್ ಹರ್ಬ್ನ ಅರ್ಥ. ಭಾರತದಲ್ಲಿ ಸಾಂವಿಧಾನಿಕವಾಗೇನೆ ಅವಕಾಶ ಇದೆ, ಯು ಕ್ಯಾನ್ ಓಪನ್ಲಿ ಪರ್ಫಾರ್ಮ್ ಯುವರ್ ರಿಲಿಜಿಯಸ್ ಆಕ್ಟಿವಿಟಿ. ಹಾಗಾದಾಗ ಭಾರತವನ್ನ ನೀವು ದಾರ್ ಅಲ್ ಹರಬ್ ಹೆಂಗ್ ಕನ್ಸಿಡರ್ ಮಾಡ್ತಾರೆ ಕೆಲವರು? ಬೇರೊಂದು ಮಾಧ್ಯಮಕ್ಕೆ ನಾನು ಇದರ ಬಗ್ಗೆ ಸವಿರವಾಗಿ ಹೇಳಿದೆ. ಒಂದು ನಾನು ಶಾರ್ಟ್ ಆಗಿ ಹೇಳ್ತೀನಿ, ದಾರುಲ್ ಹರ್ಬ್ ಆಗಿರಲಿ, ಅದೇ ರೀತಿ ಜಂಗೆ ಹಿಂದ್, ಭಾರತದ ವಿರುದ್ಧ ಯುದ್ಧ, ಗಜ್ವತೆ, ಇಂಥ ಒಂದು ಕಾನ್ಸೆಪ್ಟ್ ಎಲ್ಲಾದ್ರೂ ಸ್ಮಿತಾ, ನಿಮ್ಗೆ ನಾನು ತುಂಬಾ ಟೈಮ್ ಇದೆ, ಯಾವುದಾದ್ರೂ ಯಾರಾದ್ರಂತ ಯಾವುದಂದ್ರೂ ಪುರಾವೆ ತಗೊಳ್ಳಿ ನೀವು. ಗಜ್ವತೆ ಹಿಂದೆ ಎಲ್ಲಿ ಹೇಳಿದೆ? ಅದೇ ಭಾರತವನ್ನು ದಾರುಲ್ ಹರ್ಬ್ ಅಂತ ಯಾರು ಘೋಷಣೆ ದಾರುಲ್ ಹರ್ಬ್ ಅಂತ ಘೋಷಣೆ ಮಾಡಬೇಕಾಗಿರೋ ಯಾರು? ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆ ಕಾಲದಲ್ಲಿ ಈಗ ಉಮರ್ ಶರೀಫ್ ಅವರು ಹೇಳಿದಾಗ 13 ವರ್ಷಗಳ ಕಾಲ ಮಕ್ಕಾದಲ್ಲಿ ಇಸ್ಲಾಮಿನ ಪ್ರಚಾರ ಮಾಡಿದರು ಪ್ರವಾದಿ ಮೊಹಮ್ಮದ್ ಅವರು. ತುಂಬಾ ಶಾರ್ಟ್ ಆಗಿ ಹೇಳುವುದಾದರೆ 13 ವರ್ಷ ತೀವ್ರವಾದ ಹಿಂಸೆಗೊಳಗಾದರು. ಅತ್ಯಾಚಾರ ನಡೆಯಿತು, ಸಂಪತ್ತು ಲೂಟಿಗೆಯಲ್ಪಟ್ಟಿತ್ತು, ಬರೇ ಏಕದೈವೋಪಾಸನೆಗಾಗಿ. ಅವರು ಏನ್ ಮಾಡಿದ್ರು? ಮಕ್ಕಾ ಸ್ವಂತ ರಾಜ್ಯವನ್ನು, ಸ್ವಂತ ರಾಷ್ಟ್ರವನ್ನು, ಊರನ್ನು ಬಿಟ್ಟು ಮದೀನಕ್ಕೆ ಹೋಗ್ತಾರೆ 53ನೇ ವರ್ಷದಲ್ಲಿ. ಆ ಮದೀನಾಗೆ ಹೋಗಿ 2 ವರ್ಷ ಅಲ್ಲಿ ಕುಟುಂಬಸ್ಥರೊಂದಿಗೆ ತನ್ನ ಧಾರ್ಮಿಕ ಪ್ರವಚನ ನಡೆಸ್ತಾ ಇರ್ತಾರೆ. ಆವತ್ತು ಈ ಮಕ್ಕಾದಲ್ಲಿರುವಂತಹ ಒಂದು ವಿಭಾಗ ಏನಾಗುತ್ತೆ, ಇಲ್ಲ ಮೊಹಮ್ಮದ್ ಮತ್ತು ಸಂಗಡಿಗರನ್ನು ಕೊಂದೇ ತೀರ್ತೀವಿ ಅಂತ ಹೇಳಿ 450 ಕಿಲೋಮೀಟರ್ ದೂರ ಮಕ್ಕಾದಿಂದ, ಮದೀನಾದಿಂದ ಬರೇ 150 ಕಿಲೋಮೀಟರ್ ಪ್ರಥಮ ಯುದ್ಧ ನಡೆಯುವುದು ಬದ್ರ್ ಯುದ್ಧ ಅಂತ ಹೇಳಿ. ಆ ಬದ್ರ್ ಇವತ್ತು ನಿಮ್ಗೂ ಹೋಗಬಹುದು, ಯಾಕಂದ್ರೆ ಎಲ್ಲ ಮುಸ್ಲಿಮೇತರಿಗೂ ಹೋಗುವಂತ ಒಂದು ಜಾಗ, ಯಾಕೆಂದ್ರೆ ಅದು ಹರಂ ಅಲ್ಲ. ಮದೀನಾದಿಂದ 150 ಕಿಲೋಮೀಟರ್, ಮಕ್ಕಾದಿಂದ 450 ಕಿಲೋಮೀಟರ್. ಅಂದ್ರೆ ಮಕ್ಕಾದಿಂದ ಈ ಶತ್ರುಗಳು ಪ್ರವಾದಿ ಮೊಹಮ್ಮದ್ ಮತ್ತು ಅನುಚರನ್ನು ಕೊಂದೇ ಬಿಡ್ತೀವಿ ಅಂತ ಹೇಳುವಾಗ ಅಲ್ಲಿ ಕುರಾನ್ ಹೇಳುತ್ತೆ, ಇನ್ನೂ ನೀವು ಸಬೂರ್ ಅಂದ್ರೆ ನೀವು ಕ್ಷಮೆ ಆಗಿ ಏನು ಪ್ರಯೋಜನ ಇಲ್ಲ, ಯಾಕಂದ್ರೆ ನಿಮ್ಮನ್ನು ಕೊಲ್ತಾರೆ ಅವರು. ಆದ್ರಿಂದ ಅವರನ್ನು ನೀವು ಸೆಟದು ನಿಲ್ಬೇಕು, ನೀವು ಅವರಿಗೆ ನಿಮ್ಮ ಆತ್ಮರಕ್ಷಣೆಗಾಗಿ ನೀವು ಯುದ್ಧಕ್ಕೆ ಆವತ್ತವರಿಗೆ ಅವಕಾಶ ಕೊಡುತ್ತೆ. ಆ ರೀತಿಯಲ್ಲಿ ದಾರುಲ್ ಹರ್ಬ್ ಅಂತ ಹೇಳುವುದು ಮಕ್ಕಾವನ್ನು ಅವತ್ತು ಘೋಷಣೆ ಮಾಡಲಾಗಿತ್ತು. ನಂತರ ಮಕ್ಕಾ ಫತಹಿನ ನಂತರ, ಮಕ್ಕಾ ವಿಜಯದ ನಂತರ ಆ ದಾರುಲ್ ಹರ್ಬ್ ಎಂಬ ಘೋಷಣೆಯನ್ನು ಹಿಂಪಡೆಯಲಾಗಿದೆ. 2025ರಲ್ಲೂ ಕುತ್ಕೊಂಡ್ಬಿಟ್ಟು ಹಾಗಾದ್ರೆ ಇದು ಇನ್ಯಾರು ಹಿಂದೂ ಹೇಳ್ಕೊಡಕ್ ಸಾಧ್ಯನಾ? ಇದನ್ನ ಹೇಳ್ತಿರೋರು ಮತ್ತೊಬ್ಬ ಮುಸಲ್ಮಾನನೇ, ಅದು ಅವ್ರನ್ನ ನೀವು ಮುಸಲ್ಮಾನ ಅಂತ ಕರಿತಿರೋ ಬಿಡ್ತಿರೋ ನಿಮಗ್ ಬಿಟ್ಟದ್ದು. ಬಟ್ 2025ರಲ್ಲೂ ಕುತ್ಕೊಂಡ್ಬಿಟ್ಟು ಇಲ್ಲ ಭಾರತದಲ್ಲಿ ನೀವು ಗಜ್ವಾಯಿ ಹಿಂದ್ ಮಾಡಿ, ಇಲ್ಲಿ ದಾರುಲ್ ಹರಬ್, ದಾರುಲ್ ಇಸ್ಲಾಂ, ಇದೆಲ್ಲ ಎಲ್ಲಿಂದ ಬರ್ತಿದೆ ಹಾಗಾದ್ರೆ ಅಂತ? ಒಂದು ಸ್ಮಿತಾ, ನೀವು ಹೇಳುವಂತ ಮೌಲ್ವಿಗಳು ಮದ್ರಸ್ ಅಂತ ಹೇಳ್ತಿರಲ್ಲ, ನಾನು ತುಂಬಾ ಭಾರತದಾದ್ಯಂತ ಪ್ರವಾಸ ಮಾಡಿದ್ದೀನಿ. ವಕ್ಫ್ ಬೋರ್ಡ್ ಅಧ್ಯಕ್ಷನಾಗಿದ್ದಾಗ ಕರ್ನಾಟಕದ ಎಲ್ಲಾ ಮದ್ರಸಗಳಿಗೂ ಭೇಟಿ ಕೊಟ್ಟಿದ್ದೀನಿ. ಎಲ್ಲಾ ಮದ್ರಸಗಳಂತ ಹೇಳಿದ್ರೆ ಕೆಲವು ಕಡೆಗಳಲ್ಲಿ ಮದ್ರಸ ತರ ಇರಲ್ಲ, ಅದೇ ರೀತಿ ಮೌಲ್ವಿಗಳಿರಲ್ಲ, ಬರೇ ತೊಪ್ಪಿ ಗಡ್ಡ ಬಿಟ್ರೆ ಈಗ ಹೇಳ್ತಾರೆ ನೀವು ಮೌಲ್ವಿ ಅಂತ ಹೇಳ್ತೀರಾ. ಮೌಲ್ವಿಗಳಾಗಬೇಕಾದ್ರೆ ಅವರಿಗೆ ಕುರಾನ್ ಗೊತ್ತಿರಬೇಕು, ಹದೀಸ್ ಗೊತ್ತಿರಬೇಕು, ಧಾರ್ಮಿಕ ಗ್ರಂಥಗಳು ಗೊತ್ತಿರಬೇಕು. ನಮ್ಮ
4 ಆಧಾರ ಇದಿದೆ, ಇಮಾಮ್ ಶಾಫಿ, ಹನಫಿ, ಅಂಬಲಿ, ಮಾಲಿಕ್ ಅಂತ ಹೇಳಿ ಅವರ ಬಗ್ಗೆ ಗೊತ್ತಿರಬೇಕು. ಈ 4 ಆಧಾರ ಇಸ್ಲಾಮಿನ ಪ್ರಮಾಣಗಳು 4, ಒಂದು ಕುರಾನ್, ಒಂದು ಹದೀಸ್, ಕಿಯಾಸ್ ಮತ್ತು ಇಜ್ಮಾ. ಈ 4 ಆಧಾರ ಸ್ತಂಭಗಳಲ್ಲಿ ಎಲ್ಲಾದ್ರೂ ಒಂದು ಕಡೆ ಒಬ್ಬ ಹಿಂದೂಗೆ ನೋಯಿಸಬೇಕು ಅಂತ ನೀವು ನಾಳೆ ಅಥವಾ ಒಂದು ತಿಂಗಳು ತಗೊಳ್ಳಿ, ಎಲ್ಲಾದ್ರೂ ಒಂದು ಧರ್ಮ ಗ್ರಂಥದಲ್ಲಿ ಇದೆ ಅಂತ ಹೇಳಿದ್ರೆ ನಾವು ಇದು ಏನು ಸೋಷಿಯಲ್ ಫೀಲ್ಡ್ ಅನ್ನೇ ಬಿಡಬಹುದು. ಇದು ಏನಾಗಿದೆ ಈಗ ನೋಡಿ, ಇಲ್ಲಿ ನಮ್ಮ ಅಜ್ಮೀರ್ ಸ್ಫೋಟ, ಅದೇ ರೀತಿ ಮಾಲೆಗಾಂವ್ ಸ್ಫೋಟ, ಹೆಸರು ಬಂದಿರೋದು ಮುಸಲ್ಮಾನರಲ್ಲ, ಗೊತ್ತಿದೆ ನಿಮಗೆ. ಅವರಿಗೆ ಹಿಂದೂ ಧರ್ಮ ಪ್ರೇರಣೆಯಾಯ್ತು ಅಂತ ಹೇಳೋಕ್ಕಾಗತ್ತಾ? ಅಥವಾ ಹಿಂದೂ ಸ್ವಾಮೀಜಿಗಳು ಅವರಿಗೆ ಪ್ರೇರಣೆ ಮಾಡಿದರು ಅಂತ ಹೇಳೋಕ್ಕಾಗತ್ತಾ? ಆಗಲ್ಲ. ಅಂತವರನ್ನ ಏನ್ ಮಾಡ್ಬೇಕು, ನಾವೆಲ್ಲ ಒಟ್ಟಾಗಬೇಕು ಸ್ಮಿತಾ. ಇಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಈ ಹಿಂದೂ ಮುಸಲ್ಮಾನರ ವಾದದಿಂದ ಕ್ಯಾಮರಾ ಅಡ್ಡಾಗೋದ್ರಿಂದ, ಹಿಂದೂ ಮುಸಲ್ಮಾನರ ಈ ಒಂದು ಗಲಾಟೆಯಿಂದ ನೈಜ ಆರೋಪಿ ತಪ್ಪಿಸ್ಕೊಳ್ತಾ ಇದ್ದಾನೆ. ರಾಜಕಾರಣಿಗಳಿಗೆ ಅವರಿಗೆ ಏನಾದ್ರೂ ಮುಸಲ್ಮಾನರ ಹೆಸರು ಕೊಟ್ಬೇಕು. ಎಷ್ಟೋ ಕೊಲೆ ಇಲ್ಲಿ ನಡೆದಿದೆ, ನಿಮ್ ಕರ್ನಾಟಕದಲ್ಲೇ ಗೊತ್ತಿದೆ, ನನ್ಗೆ ಗೊತ್ತಿದೆ. ಪೊಲೀಸರು ಬೇಕು ಅಂತಲೇ 5 ಮಂದಿಯನ್ನು ಹಿಡ್ಕೊಂಡು ಹೋಗಿ ಅಲ್ಲಿ ಸರೆಂಡರ್ ಮಾಡ್ತಾರೆ. ಯಾಕೆಂದ್ರೆ ಅಲ್ಲಿ ಆ ನೈಜ ಕೊಲೆ ಮಾಡಿದವರು ಯಾರು ಅಂತ ಸಿಗಲ್ಲ. ಇಲ್ಲೂ ಏನಾಗುತ್ತೆ, ಒಬ್ಬ ಅವನು ಮುಸಲ್ಮಾನ ಆಗಿದ್ರೆ, ಅವನು ಡಾಕ್ಟರ್, ಅವನೇ ಮಾಡಿದ್ರೆ ಅವನಿಗೆ ಸೂಕ್ತವಾದಂತ ಶಿಕ್ಷೆ ಆಗ್ಬೇಕು. ಅಲ್ಲದಿದ್ರೆ ಇದರ ಹಿಂದೆ ಯಾರಿದ್ದಾರೆ, ಇದ್ರ ಷಡ್ಯಂತ್ರ ಮಾಡಿದ್ದ, ಅವರಿಗೆ ಸೂಕ್ತ ಶಿಕ್ಷೆ ಆಗುವಾಗ ಭಾರತ ಆಗ್ತದೆ. ಇಲ್ಲಿ ಹಿಂದೂ ಮುಸಲ್ಮಾನರ ಆ ಅನ್ಯೋನ್ಯತೆಗೆ, ಸೌಹಾರ್ದತೆಗೆ, ಸಹಬಾಳ್ವೆಗೆ ದೊಡ್ಡದಾದಂತಹ ಒಂದು ಕೊಡುಗೆಯಾಗತ್ತೆ. ಆದ್ರಿಂದ ನಾವು ಚರ್ಚೆ ಮಾಡಬೇಕಾಗಿರೋದು, ಯಾವುದೇ ಘಟನೆ ನಡೆದಾಗ ಅದನ್ನು ಹಿಂದೂ ಮುಸ್ಲಿಂ ಅಂತ ನೋಡದೆ ಆ ನೈಜ ಆರೋಪಿಯನ್ನು ಹಿಡಿಯುವಂತ ಶಕ್ತಿ ನಮ್ಮ ಪೊಲೀಸರಿಗೆ ಇರಬೇಕು. ಸರಿ, 2025 ಉತ್ತರ ಕೊಟ್ಬಿಡಿ. 2025 ಕುತ್ಕೊಂಡ್ಬಿಟ್ಟು ಹಾಗಾದ್ರೆ ಇದು ಇನ್ಯಾರು ಹಿಂದೂ ಹೇಳ್ಕೊಡಕ್ ಸಾಧ್ಯನಾ? ಇದನ್ನ ಹೇಳ್ತಿರೋರು ಮತ್ತೊಬ್ಬ ಮುಸಲ್ಮಾನನೇ, ಅದು ಅವ್ರನ್ನ ನೀವು ಮುಸಲ್ಮಾನ ಅಂತ ಕರಿತಿರೋ ಬಿಡ್ತಿರೋ ನಿಮಗ್ ಬಿಟ್ಟದ್ದು. ಬಟ್ 2025 ಕುತ್ಕೊಂಡ್ಬಿಟ್ಟು ಇಲ್ಲ ಭಾರತದಲ್ಲಿ ನೀವು ಗಜ್ವಾಯಿ ಹಿಂದ್ ಮಾಡಿ, ಇಲ್ಲಿ ದಾರುಲ್ ಹರಬು, ದಾರುಲ್ ಇಸ್ಲಾಂ, ಇದೆಲ್ಲ ಎಲ್ಲಿಂದ ಬರ್ತಿದೆ ಹಾಗಾದ್ರೆ ಅಂತ? ಒಂದು ಸ್ಮಿತಾ, ನೀವು ಹೇಳುವಂತ ಮೌಲ್ವಿಗಳು ಮದ್ರಸ ಅಂತ ಹೇಳ್ತಿರಲ್ಲ, ನಾನು ತುಂಬಾ ಭಾರತದಾದ್ಯಂತ ಪ್ರವಾಸ ಮಾಡಿದ್ದೀನಿ. ವಕ್ಫ್ ಬೋರ್ಡ್ ಅಧ್ಯಕ್ಷನಾಗಿದ್ದಾಗ ಕರ್ನಾಟಕದ ಎಲ್ಲಾ ಮದ್ರಸಗಳಿಗೂ ಭೇಟಿ ಕೊಟ್ಟಿದ್ದೀನಿ. ಎಲ್ಲಾ ಮದ್ರಸಗಳಂತ ಹೇಳಿದ್ರೆ ಕೆಲವು ಕಡೆಗಳಲ್ಲಿ ಮದ್ರಸ ತರ ಇರಲ್ಲ, ಅದೇ ರೀತಿ ಮೌಲ್ವಿಗಳಿರಲ್ಲ. ಬರೇ ತೊಪ್ಪಿ ಗಡ್ಡ ಬಿಟ್ರಿ ಈಗ ಹೇಳ್ತಾರೆ ನೀವು ಮೌಲ್ವಿ ಅಂತ ಹೇಳ್ತೀರಾ. ಮೌಲ್ವಿಗಳಾಗಬೇಕಾದ್ರೆ ಅವರಿಗೆ ಕುರಾನ್ ಗೊತ್ತಿರಬೇಕು, ಹದೀಸ್ ಗೊತ್ತಿರಬೇಕು, ಧಾರ್ಮಿಕ ಗ್ರಂಥಗಳು ಗೊತ್ತಿರಬೇಕು. ನಮ್ಮ 4 ಆಧಾರ ಇದಿದೆ, ಇಮಾಮ್ ಶಾಫಿ, ಹನಫಿ, ಅಂಬಲಿ, ಮಾಲಿಕ್ ಅಂತ ಹೇಳಿ ಅವರ ಬಗ್ಗೆ ಗೊತ್ತಿರಬೇಕು. ಈ 4 ಆಧಾರ ಇಸ್ಲಾಮಿನ ಪ್ರಮಾಣಗಳು 4, ಒಂದು ಕುರಾನ್, ಒಂದು ಹದೀಸ್, ಕಿಯಾಸ್ ಮತ್ತು ಇಜ್ಮಾ. ಈ 4 ಆಧಾರ ಸ್ತಂಭಗಳಲ್ಲಿ ಎಲ್ಲಾದ್ರೂ ಒಂದು ಕಡೆ ಒಬ್ಬ ಹಿಂದೂಗೆ ನೋಯಿಸಬೇಕು ಅಂತ ನೀವು ನಾಳೆ ಅಥವಾ ಒಂದು ತಿಂಗಳು ತಗೊಳ್ಳಿ, ಎಲ್ಲಾದ್ರೂ ಒಂದು ಧರ್ಮ ಗ್ರಂಥದಲ್ಲಿ ಇದೆ ಅಂತ ಹೇಳಿದ್ರೆ ನಾವು ಇದು ಏನು ಸೋಷಿಯಲ್ ಫೀಲ್ಡ್ ಅನ್ನೇ ಬಿಡಬಹುದು. ಇದು ಏನಾಗಿದೆ ಈಗ ನೋಡಿ, ಇಲ್ಲಿ ನಮ್ಮ ಅಜ್ಮೀರ್ ಸ್ಫೋಟ, ಅದೇ ರೀತಿ ಮಾಲೆಗಾಂವ್ ಸ್ಫೋಟ, ಹೆಸರು ಬಂದಿರೋದು ಮುಸಲ್ಮಾನರಲ್ಲ, ಗೊತ್ತಿದೆ ನಿಮಗೆ. ಅವರಿಗೆ ಹಿಂದೂ ಧರ್ಮ ಪ್ರೇರಣೆಯಾಯ್ತು ಅಂತ ಹೇಳೋಕ್ಕಾಗತ್ತಾ? ಅಥವಾ ಹಿಂದೂ ಸ್ವಾಮೀಜಿಗಳು ಅವರಿಗೆ ಪ್ರೇರಣೆ ಮಾಡಿದರು ಅಂತ ಹೇಳೋಕ್ಕಾಗತ್ತಾ? ಆಗಲ್ಲ. ಅಂತವರನ್ನ ಏನ್ ಮಾಡ್ಬೇಕು, ನಾವೆಲ್ಲ ಒಟ್ಟಾಗಬೇಕು ಸ್ಮಿತಾ. ಇಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಈ ಹಿಂದೂ ಮುಸಲ್ಮಾನರ ವಾದದಿಂದ ಕ್ಯಾಮರಾ ಅಡ್ಡಾಗೋದ್ರಿಂದ, ಹಿಂದೂ ಮುಸಲ್ಮಾನರ ಈ ಒಂದು ಗಲಾಟೆಯಿಂದ ನೈಜ ಆರೋಪಿ ತಪ್ಪಿಸ್ಕೊಳ್ತಾ ಇದ್ದಾನೆ. ರಾಜಕಾರಣಿಗಳಿಗೆ ಅವರಿಗೆ ಏನಾದ್ರೂ ಮುಸಲ್ಮಾನರ ಹೆಸರು ಕೊಟ್ಬೇಕು. ಎಷ್ಟೋ ಕೊಲೆ ಇಲ್ಲಿ ನಡೆದಿದೆ, ನಿಮ್ ಕರ್ನಾಟಕದಲ್ಲೇ ಗೊತ್ತಿದೆ, ನನ್ಗೆ ಗೊತ್ತಿದೆ. ಪೊಲೀಸರು ಬೇಕು ಅಂತಲೇ 5 ಮಂದಿಯನ್ನು ಹಿಡ್ಕೊಂಡು ಹೋಗಿ ಅಲ್ಲಿ ಸರೆಂಡರ್ ಮಾಡ್ತಾರೆ. ಯಾಕೆಂದ್ರೆ ಅಲ್ಲಿ ಆ ನೈಜ ಕೊಲೆ ಮಾಡಿದವರು ಯಾರು ಅಂತ ಸಿಗಲ್ಲ. ಇಲ್ಲೂ ಏನಾಗುತ್ತೆ, ಒಬ್ಬ ಅವನು ಮುಸಲ್ಮಾನ ಆಗಿದ್ರೆ, ಅವನು ಡಾಕ್ಟರ್, ಅವನೇ ಮಾಡಿದ್ರೆ ಅವನಿಗೆ ಸೂಕ್ತವಾದಂತ ಶಿಕ್ಷೆ ಆಗ್ಬೇಕು. ಅಲ್ಲದಿದ್ರೆ ಇದರ ಹಿಂದೆ ಯಾರಿದ್ದಾರೆ, ಇದ್ರ ಷಡ್ಯಂತ್ರ ಮಾಡಿದ್ದ, ಅವರಿಗೆ ಸೂಕ್ತ ಶಿಕ್ಷೆ ಆಗುವಾಗ ಭಾರತ ಆಗ್ತದೆ. ಇಲ್ಲಿ ಹಿಂದೂ ಮುಸಲ್ಮಾನರ ಆ ಅನ್ಯೋನ್ಯತೆಗೆ, ಸೌಹಾರ್ದತೆಗೆ, ಸಹಬಾಳ್ವೆಗೆ ದೊಡ್ಡದಾದಂತಹ ಒಂದು ಕೊಡುಗೆಯಾಗತ್ತೆ. ಆದ್ರಿಂದ ನಾವು ಚರ್ಚೆ ಮಾಡಬೇಕಾಗಿರೋದು, ಯಾವುದೇ ಘಟನೆ ನಡೆದಾಗ ಅದನ್ನು ಹಿಂದೂ ಮುಸ್ಲಿಂ ಅಂತ ನೋಡದೆ ಆ ನೈಜ ಆರೋಪಿಯನ್ನು ಹಿಡಿಯುವಂತ ಶಕ್ತಿ ನಮ್ಮ ಪೊಲೀಸರಿಗೆ ಇರಬೇಕು. ಸರಿ.